Karnataka Chief Minister Siddaramaiah announced a delay in tabling the Socio-Economic and Education Survey report, commonly referred to as the caste census, which was initially scheduled for January 16. He stated that the report would be presented in a subsequent cabinet meeting. The survey commissioned in 2015 during Siddaramaiah's earlier tenure has been contentious due to opposition from dominant communities like Vokkaligas and Lingayats, who have called it unscientific and demanded a fresh survey. ನಾಳೆ ಮಂಡಿಸಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೀವಿ. ನಾಳೆ ಆಗಲ್ಲ. ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ, ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಚರ್ಚೆ ಊಹಾಪೋಹಗಳು ಅಷ್ಟೇ. ಯಾವ ಅಂಕಿಅಂಶನೂ ಬಂದಿಲ್ಲ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. Home Minister G. Parameshwara emphasized the need to make the report public as 160 crore of taxpayers' money was spent on it. ಸುಮಾರು 160 ಕೋಟಿ ರೂಪಾಯಿ ಖರ್ಚು ಮಾಡಿ, ಸರ್ಕಾರದ ಹಣ, ಟ್ಯಾಕ್ಸ್ಪೇಯರ್ಸ್ ಮನಿ ಖರ್ಚು ಮಾಡಿ ಒಂದು ವರದಿಯನ್ನು ಇವತ್ತು ಸರ್ಕಾರ ತರಿಸ್ಕೊಂಡಿದೆ. ಆ ವರದಿ ಪಬ್ಲಿಕ್ಗಾದರೂ ಆಗಬೇಕಲ್ಲ. ಡೊಮೇನಲ್ಲಿ ನೀವು ಆ್ಯಕ್ಷನ್ ಮಾಡೋದು ಆಮೇಲೆ, ಅದರ ಮೇಲೆ ಕ್ರಮ ತಗೊಳ್ಳೋದು ಬಿಡೋದು ಸರ್ಕಾರದ ವಿವೇಚನೆಯಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಅದರ ಸರ್ಕಾರದ ತೀರ್ಮಾನ ಅಂತಿಮವಾಗಿ. ಆದರೆ ಆ ಮಾಹಿತಿಯನ್ನಾದರೂ ಕೂಡ 160 ಕೋಟಿ ಖರ್ಚು ಮಾಡಿದ್ದು ಹಣದ್ದು ಮಾಹಿತಿ ಆದರೂ ಕೂಡ ಹೊರಗಡೆ ಬರಬೇಕಲ್ಲ. ಅದಕ್ಕಾಗಿ ಎಲ್ಲರೂ ಒತ್ತಾಯ ಮಾಡಿ ಅದೇನಿದೆ ಹೇಳಿ ಜನಗಳಿಗೆ ಗೊತ್ತಾಗಲಿ. ಅದರ ಮೇಲೆ ನೀವು ತೀರ್ಮಾನಗಳು ಮಾಡೋದು. ನಾವು ಸೆನ್ಸಸ್ ಇಟ್ಕೊಂಡು ಸೆನ್ಸಸ್ಸಿನ ಆಧಾರದ ಮೇಲೆ ಅನೇಕ ತೀರ್ಮಾನಗಳನ್ನು ಸಾಮಾನ್ಯವಾಗಿ ಮಾಡ್ತಾರೆ. ಈ ವರದಿಯಲ್ಲಿ, ಜಾತಿ ಜನಗಣತಿ ವರದಿಯಲ್ಲಿ ಬರುವಂಥದ್ದು ಮಾಹಿತಿಯಿಂದ ಏನಾದರೂ ತೀರ್ಮಾನಗಳು ಮಾಡೋದು, ಅದು ಸರ್ಕಾರದಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಮಾಹಿತಿನೇ ಈಗ ನಾವು ಮಾಡ್ತಾ ಇರೋದೇನು ಅಂದರೆ ಮಾಹಿತಿಯನ್ನು ಹೊರಗಡೆ ತರುವಂಥದ್ದು. ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಆಗಬೇಕಾದ್ರೆ ಮುಂದಿನ ದಿನದಲ್ಲಿ. Deputy Chief Minister D.K. Shivkumar and a Vokkaliga was a signatory along with a couple of other ministers to a memorandum submitted by the community to the Chief Minister earlier, requesting that the report and the data be rejected. ನಾವು ಜಾತಿ ಗಣತಿ ಮಾಡಬೇಕು, ಸೋಷಿಯಲ್ ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವಿದೆ. ಇವತ್ತು ನಮ್ಮ ನಿಲುವು ಬದ್ಧ. ಆದರೆ ನಾವೇನು ಹೇಳ್ತಾ ಇದ್ದೀವಿ, ಕೆಲವೆಲ್ಲ ಶಾಸಕರು, ಲೀಡರ್ಗಳು, ಸಮಾಜದವರು ನಮ್ಮ ಮನೆಗಳಿಗೆಲ್ಲ ಬಂದಿಲ್ಲ, ಕೇಳಿಲ್ಲ, ಸ್ವಲ್ಪ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾಡಿ ಅನ್ನೋದು ನಮ್ಮ ಇದು. ಜನಸಂಖ್ಯೆ ಆಧಾರದ ಮೇಲೆ ಕೆಲವು ಸಂದರ್ಭದಲ್ಲಿ ತೀರ್ಮಾನ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಮುದಾಯಗಳು, ಎಲ್ಲ ಸಮುದಾಯಗಳು, ಈಗ ಎಸ್ ಟಿ ಅವರು ಓಡಾಡಿದ್ರು, ಪಂಚಮಶಾಲಿಯವರು ಓಡಾಡಿದ್ರು, ವೀರಶೈವರು ಓಡಾಡಿದ್ರು, ಒಕ್ಕಲಿಗರು ಓಡಾಡ್ತಾ ಇದ್ದಾರೆ, ಬೇರೆ SC ಲೆಫ್ಟ್ ಅವರು ಓಡಾಡ್ತಾ ಇದ್ದಾರೆ. ಅವ್ರವ್ರ ಜಾತಿ, ಅವ್ರವ್ರ ಸಮುದಾಯನ ಉಳಿಸ್ಕೊಳ್ಳೋಕ್ಕೆ ನಾಯಕರುಗಳು ಪಾರ್ಟಿ, ಪಕ್ಷ, ಭೇದ, ಧರ್ಮ ಎಲ್ಲ ಬಿಟ್ಟು ಅವ್ರು ಹೋರಾಟ ಮಾಡ್ತಾರೆ. ಹಂಗೆ ಒಕ್ಕಲಿಗರು ಮಾಡ್ತಾ ಇದ್ದಾರೆ. ತಪ್ಪಿದೆ. ನೀವು ಸೈನ್ ಹಾಕಿರೋ ಒಂದು ಪತ್ರ CM ಕಳಿಸಿದ್ದಾರೆ. ಮಾಡಬಾರ್ದಾ? ಎಷ್ಟೋ ಮಿನಿಸ್ಟರ್ಗಳು ಮೀಟಿಂಗ್ಗಳಿಗೆ ಹೋಗ್ಲಿಲ್ವಾ? ನಾನೇ ಮೀಟಿಂಗ್ ಹೋಗಿದ್ದೆ. ನಾವೆಲ್ಲ ಸೇರಿ ಆಯಿತು, ರಾಜಕಾರಣ ಏನೇ ಇರಲಿ ನಮ್ಮ ಸಮಾಜದ ಗೌರವ, ಸ್ವಾಭಿಮಾನ ಉಳಿಸ್ಕೊಳ್ಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತದೆ. The survey conducted by the Karnataka State Commission for Backward Classes under Jayaprakash Hegde faced criticism for findings that allegedly indicate Dalits as the largest group in Karnataka, challenging traditional demographic perceptions. Minister Priyank Kharge clarified that it is a socio-economic survey, not a caste census, and urged caution until the report's methodology is reviewed. Once tabled, the report is expected to spark intense political debate, with Dalits and OBCs demanding transparency, while dominant communities continue to resist its findings.